Hello students, welcome to RS Chemistry. ಸೊ MCC ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. 5ನೇ ತಾರೀಕಿನಿಂದ 5th ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷ ಏನೆಲ್ಲ ಬದಲಾವಣೆಗಳನ್ನ MCC ಅವರು ಮಾಡ್ಕೊಂಡಿದ್ದಾರೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅವರ ಒಂದು ಬ್ರೋಷರ್ನ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇದಾಗಿ MCC ಅನ್ನೋದು ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಅನ್ನು ನಡೆಸುವಂತ ಒಂದು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸೊ ಈ ಒಂದು MCC ಅಲ್ಲಿ ಗೊತ್ತಿರಲಿ, ಎಲ್ಲಾ ಗೌರ್ಮೆಂಟ್ ಕಾಲೇಜಸ್ಗಳ 15% ಆಲ್ ಇಂಡಿಯಾ ಕೋಟಾ ಏನಿದೆ, ಅಂದ್ರೆ ಎಲ್ಲಾ ಗೌರ್ಮೆಂಟ್ ಕಾಲೇಜ್ಗಳ 15% ಸೀಟುಗಳು, ಮತ್ತೆ ಮೇನ್ ಆಗಿ ಡೀಮ್ಡ್ ಯೂನಿವರ್ಸಿಟಿಯ 100% ಸೀಟುಗಳು, ಮತ್ತೆ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಆಗಿರುವಂತಹ ಏಮ್ಸ್ ಆಗಿರ್ಬೋದು, ಸೊ ಜಿಪ್ಮರ್ ಆಗಿರ್ಬೋದು, ಸೊ AFMCಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ. ಅದಾದ್ಮೇಲೆ BHU ಬನಾರಸ್ ಹಿಂದೂ ಯೂನಿವರ್ಸಿಟಿ ಆಗಿರ್ಬೋದು, AMU ಆಗಿರ್ಬೋದು, ಸೊ ಇವೆಲ್ಲದಕ್ಕೂ ಕೂಡ ಕೌನ್ಸಿಲಿಂಗ್ ಮಾಡುವಂಥದ್ದು. ಸೊ ಈ ವರ್ಷ ಏನೆಲ್ಲ ಚೇಂಜಸ್ಗಳಿವೆ, ವಿದ್ಯಾರ್ಥಿ ಸ್ನೇಹಿ ಚೇಂಜಸ್ ಗಳನ್ನ ಮಾಡ್ಕೊಂಡಿರುವಂಥದ್ದು. ಜೋಸಾದಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಅನ್ನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿಸ್ಕೋತಾರೆ, ಫ್ರೀಸ್ ಮತ್ತೆ ಫ್ಲೋಟ್ ಆಪ್ಷನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇವೆಲ್ಲವನ್ನ ಕೊಡ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ, ಸೊ ಫಸ್ಟು ಕರ್ನಾಟಕದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ಸೊ ನೀವು MCC ಕೌನ್ಸಿಲಿಂಗ್ ಅನ್ನ ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ರೆ ಯೂಸ್ ಆಗ್ತದ ಅಂತ ಅಂದ್ರೆ, ನೀವೇನಾದ್ರೂ ಏಮ್ಸ್ ಅಥವಾ ಜಿಪ್ಮರಿಗೆ ಹೋಗ್ಬೇಕು ಅಂತ ಇದ್ರೆ, ಅಥವಾ ಕರ್ನಾಟಕದಲ್ಲೇನೆ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ ಗಳನ್ನ ಸೆಂಟ್ರಲ್ ಥ್ರೂ ತಗೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೈಯರ್ ಫೀಸ್ಗೆ ನೀವೆಲ್ಲರೂ ಕೂಡ ಸೊ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇಲ್ಲಿ ಎಲ್ಲ ಫುಲ್ ಫಾರ್ಮ್ ಗಳನ್ನ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. ಸೊ ಅದಾದ ಮೇಲೆ ಇಂಪಾರ್ಟೆಂಟ್ ಚೇಂಜಸ್ಗಳು ಏನಿದೆ ಅನ್ನೋದನ್ನ ನೋಡ್ಕೊಳ್ಳಂತೆ. ಚೇಂಜಸ್ ಇನ್ ಅಲಾಟ್ಮೆಂಟ್, ರಿಪೋರ್ಟಿಂಗ್ ಅಂಡ್ ಅಪ್ಗ್ರೇಡೇಷನ್ ಫಾರ್ ದಿಸ್ ಇಯರ್. ಸೊ ಹಿಂದಿನ ವರ್ಷದವರೆಗೆ ಅಂದ್ರೆ ಲಾಸ್ಟ್ ಇಯರ್ ವರೆಗೆ ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕ ಮೇಲೆ ಅದನ್ನ ನೀವು ಅಪ್ಗ್ರೇಡ್ ಮಾಡಬೇಕು ಅಂದ್ರೂ ಕೂಡ ಸೊ ನೀವು ಫಿಸಿಕಲಿ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು. ಓಕೆ, ಸೊ ಫಿಸಿಕಲಿ ಕಾಲೇಜಿಗೆ ರಿಪೋರ್ಟ್ ಮಾಡಿಕೊಂಡು ರೌಂಡ್ 1 ಇಂದ ರೌಂಡ್ 2, ರೌಂಡ್ 2 ಇಂದ ರೌಂಡ್ 3ಗೆ ಹೋಗ್ಬೋದಿತ್ತು ನೀವು. ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ ಅಂದ್ರೆ, ಆ ಒಂದು ಫಿಸಿಕಲ್ ರಿಪೋರ್ಟಿಂಗ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಮೆಂಡೇಟರಿ ಮಾಡಿಲ್ಲ, ಕಂಪಲ್ಸರಿ ಮಾಡಿಲ್ಲ. ಹಾಗಾದ್ರೆ ನೀವು ಏನ್ ಮಾಡ್ಬೋದು? ಸೊ ನೋಡಿ, ಈಗ 2 ರೀತಿಯ ವಿದ್ಯಾರ್ಥಿಗಳು ಇರ್ತೀರಿ, ಆಕ್ಚುಲಿ 3 ರೀತಿಯ ವಿದ್ಯಾರ್ಥಿಗಳು ಇರ್ತೀರಿ. ಒಂದು, ನೀವು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಒಂದು ಸೀಟ್ ಸಿಗದೆ ಇದ್ದಂಥವ್ರು, ನಿಮಗೆ ಏನೂ ಮಾಡುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಗೋಯಿಂಗ್ ಟು ದ ಸೆಕೆಂಡ್ ರೌಂಡ್. ಎರಡನೇದು, ಸೀಟು ಸಿಕ್ಕಿದೆ ಮತ್ತೆ ಅದು 100% ಸ್ಯಾಟಿಸ್ಫೈ ಇದೆ, ಅಂಥವ್ರು ಮಾತ್ರ ಏನ್ ಮಾಡ್ತೀರಿ ಅಂದ್ರೆ, ನೀವು ಫ್ರೀಸ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀರಿ. ಮಾಡಿಕೊಂಡು ನಿಮಗೆ ಅದು ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ಅದನ್ನ ಮಾಡಿಕೊಂಡು, ಹೂ ವಾಂಟ್ ಟು ಜಾಯಿನ್ ದ ಅಲಾಟೆಡ್ ಸೀಟ್ ವಿಲ್ ಹ್ಯಾವ್ ಟು ವಿಸಿಟ್ ದ ಅಲಾಟೆಡ್ ಇನ್ಸ್ಟಿಟ್ಯೂಟ್ ಫಿಸಿಕಲಿ ಫಾರ್ ಜಾಯಿನಿಂಗ್. ಅಲ್ಲಿ ನೋಡ್ಬೋದು ನೀವು. ಸೊ ಟೋಟಲ್ 4 to 5 days ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಸೊ ಅದಾದ್ಮೇಲೆ ಫ್ರೀಸ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 100% ಸ್ಯಾಟಿಸ್ಫೈ ಆಗಿದೆ. ಸೊ ಡೈರೆಕ್ಟ್ಲಿ ಹೋಗಿ ಅಡ್ಮಿಷನ್ ನ ಕಂಪ್ಲೀಟ್ ಮಾಡ್ತೀರಿ. ನಿಮಗೆ ಹಿಂದಿನ ವರ್ಷದ ಹಾಗೇನೆ ಈ ವರ್ಷನ ರೂಲ್ಸ್ ಏನಂದ್ರೆ, ನೀವು ಡೈರೆಕ್ಟ್ ಆಗಿ ಕಾಲೇಜಿಗೆ ಹೋಗ್ತೀರಿ, ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ, ಅಡ್ಮಿಷನ್ ನ ಕಂಪ್ಲೀಟ್ ಮಾಡ್ತೀರಿ, ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ. ಆದ್ರೆ ಯಾವ ವಿದ್ಯಾರ್ಥಿಗಳು, ಈಗ 3ನೇ ಟೈಪ್ ವಿದ್ಯಾರ್ಥಿಗಳು ಯಾರಿದ್ದೀರಲ್ವಾ, ಸೊ ಸೀಟ್ ಸಿಗದೇ ಇದ್ದವರು, ಸೀಟ್ ಸಿಕ್ಕವರಲ್ಲಿ ಮೊದಲನೇವರು ಫ್ರೀಸ್ ಮಾಡ್ತೀರಿ. 2ನೇ ಟೈಪ್, ನೀವು ಅಪ್ಗ್ರೇಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ. ಓಕೆ, ಸೊ ನಿಮಗೆ ಇದು ಕಾಲೇಜ್ ಬೇಕು, ಬಟ್ ಇದಕ್ಕಿಂತ ಬೇರೆ ಕಾಲೇಜಿಗೂ ನಾನು ಅಪ್ಗ್ರೇಡೇಷನ್ ಹೋಗ್ತೀನಿ ಅನ್ನೋರು. ಓಕೆ, ಸೊ ನೀವೇನ್ ಮಾಡ್ತೀರಿ, ಫ್ಲೋಟ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀರಿ. ಫ್ಲೋಟ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದರೆ ಮೀನಿಂಗ್ ಏನಂತಂದ್ರೆ, ಐ ವಾಂಟ್ ಟು ಅಪ್ಗ್ರೇಡ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ಹೇಳಿ. ಸೊ ಇದಕ್ಕೆ ನೀವು ಅಲಾಟೆಡ್ ಇನ್ಸ್ಟಿಟ್ಯೂಷನ್ಗೆ ಫಿಸಿಕಲಿ ವಿಸಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನೋಡಿ, ನೀವು ಲಾಸ್ಟ್ ಇಯರ್ ಏನಾಗಿತ್ತು, ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕಿತ್ತು, ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸಿದ ಮೇಲೆ ಅಲ್ಲಿ ಹೇಳ್ಬೇಕಿತ್ತು ಐ ವಾಂಟ್ ಟು ಗೋ ಫಾರ್ ಅಪ್ಗ್ರೇಡೇಷನ್ ಅಂತ ಹೇಳಿ. ಆವಾಗ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರ ಒಂದು MCC ಲಾಗಿನ್ ನಲ್ಲಿ ಸೊ ದಿಸ್ ಸ್ಟೂಡೆಂಟ್ ವಾಂಟ್ ಟು ಗೋ ಫಾರ್ ಅಪ್ಗ್ರೇಡೇಷನ್ ಅಂತ ಹೇಳಿ ವಿಲ್ಲಿಂಗ್ನೆಸ್ ಟು ಅಪ್ಗ್ರೇಡ್ ಅಂತ ಎಸ್ ಅಂತ ಕೊಡ್ತಿದ್ರು. ಬಟ್ ಈ ವರ್ಷ ಅದನ್ನ ನೀವು MCC ವೆಬ್ಸೈಟ್ ಅಲ್ಲೇ ಮಾಡ್ಬಿಡ್ತೀರಿ. ಎಸ್ ಐ ವಾಂಟ್ ಟು ಅಪ್ಗ್ರೇಡ್, ಫ್ಲೋಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ವಿಲ್ಲಿಂಗ್ ಟು ಅಪ್ಗ್ರೇಡ್ ಅಂತ ಮೀನಿಂಗು. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ, ರೌಂಡ್ 1 ಇಂದ ರೌಂಡ್ 2 ಬಂದ ಮೇಲೂ ಕೂಡ ಮತ್ತೆ ಫ್ಲೋಟ್ ಸೆಲೆಕ್ಟ್ ಮಾಡಿ ರೌಂಡ್ 2 ದಿಂದ ರೌಂಡ್ 3ಗೆ ಹೋಗ್ಬೋದು ನೀವು.
ಬಟ್ ಇನ್ ಬಿಟ್ವೀನ್ ಏನಿರ್ತದೆ, ಯು ಹ್ಯಾವ್ ಟು ಅಪ್ಲೋಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಮಿನಿಮಮ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಂತ ಕೇಳ್ತಾರೆ. 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಕ್ಯಾಟಗರಿ ಸರ್ಟಿಫಿಕೇಟು, PWD ಇದ್ರೆ ಅದರ ಸರ್ಟಿಫಿಕೇಟು, ಇವೆಲ್ಲ ಕೇಳ್ತಾರೆ. ಅದನ್ನ ನೀವು ಅಪ್ಲೋಡ್ ಮಾಡಿದ್ರೆ ಆಯ್ತು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಅವರು ಅಲಾಟೆಡ್ ಇನ್ಸ್ಟಿಟ್ಯೂಷನ್ ಅವರು ಚೆಕ್ ಮಾಡ್ತಾರೆ. ಅದನ್ನ ಚೆಕ್ ಮಾಡಿ ವೆರಿಫೈ ಮಾಡಿ ಏನಾದ್ರು ಕ್ವೇರಿ ಇದ್ರೆ ರೇಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಆನ್ಸರ್ ಕೊಡಬೇಕು. ಅದಾದ್ಮೇಲೆ ನೀವು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿ ಮನೇಲಿ ಕುತ್ಕೊಂಡ್ರೆ ಆಯ್ತು. ಬಟ್ ಇಲ್ಲೆಲ್ಲೂ ಕೂಡ ಫೀಸ್ ಅನ್ನ ಪೇಮೆಂಟ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದ್ರೆ ನನಗನ್ಸೋ ಪ್ರಕಾರ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಜೋಸಾದಲ್ಲಿ ಏನಾಗಿತ್ತು, ನೀವು ಏನಾದ್ರು IIT ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಗೊತ್ತಾಗ್ತಿತ್ತು. ಜೋಸಾದಲ್ಲಿ ಇದೇ ರೀತಿ ಆಪ್ಷನ್ ಇರ್ತಿತ್ತು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಿತ್ತು, ಎಲ್ಲ ಹೌದು, ಬಟ್ ಸೀಟ್ ಎಕ್ಸೆಪ್ಟೆನ್ಸ್ ಫೀಸ್ ಅಂತ ಹೇಳಿ ಪೇಮೆಂಟ್ ಮಾಡಬೇಕಿತ್ತು. ಬಟ್ ಇಲ್ಲಿ ಆ ಸೀಟ್ ಎಕ್ಸೆಪ್ಟೆನ್ಸ್ ಫೀಸ್ ಬಗ್ಗೆ ಎಲ್ಲೂ ಮೆನ್ಷನ್ ಇಲ್ಲ. ಅಂದ್ರೆ ನನಗನ್ಸೋ ಪ್ರಕಾರ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಡಾಕ್ಯುಮೆಂಟ್ ತಗೊಂಡು ಅಲಾಟೆಡ್ ಇನ್ಸ್ಟಿಟ್ಯೂಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಪ್ಲೋಡ್ ದ ಡಾಕ್ಯುಮೆಂಟ್. ಮಿನಿಮಮ್ ಕೇಳ್ತಾರೆ, ನನಗನ್ಸೋ ಪ್ರಕಾರ ಬಹಳ ಕೇಳೋದಿಲ್ಲ. ಅಪ್ಲೋಡ್ ಮಾಡಿದ ಮೇಲೆ ಅವರು ಕ್ರಾಸ್ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಅದ್ರಲ್ಲಿ ಏನಾದ್ರು ಕ್ವೇರಿ ಇದ್ರೆ ರೇಸ್ ಮಾಡ್ತಾರೆ. ಏನೂ ಕ್ವೇರಿ ಇಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ. ಇದು ಒನ್ ಟೈಮ್ ಪ್ರೊಸೆಸ್. ಅಪ್ಲೋಡ್ ಆಗಿದೆ, ಗೋ ಟು ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೋ ಸೀಟ್ ಸಿಕ್ತು, ಮತ್ತೆ ವಾಂಟ್ ಟು ಗೋ ಫಾರ್ ಥರ್ಡ್ ರೌಂಡ್. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳಿ ಮತ್ತೆ. ಸೊ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಹೋಗ್ಬೋದು. ಇದು ಈ ವರ್ಷ ಆಗಿರುವಂತಹ ಚೇಂಜಸ್. ಬಹಳ ಇಂಪಾರ್ಟೆಂಟ್ ಚೇಂಜು. ಖುಷಿಯಾಗಿದೆ. ಯಾಕೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ಸುಮ್ಮನೆ ಟ್ರಾವೆಲಿಂಗ್ ಇರ್ತಿತ್ತು. ಈಗ ಯಾವುದೋ ಒಂದು ಏಮ್ಸ್ ಅಲಾಟ್ ಆಗಿದೆ ನಿಮಗೆ, ಋಷಿಕೇಶು, ಭೋಪಾಲು ಅಲಾಟ್ ಆಗಿದೆ, ಕರ್ನಾಟಕದಲ್ಲಿ ಇದೆ. ನೀವೇನ್ ಮಾಡಬೇಕಿತ್ತು, ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಕೊಟ್ಟು ವೆರಿಫಿಕೇಶನ್ ಮಾಡಿಸ್ಕೋಬೇಕಿತ್ತು, ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಅಂದ್ರೆ ಎಷ್ಟೆಲ್ಲ ನಿಮ್ಮದು ಟ್ರಾವೆಲ್, ಫುಡ್ ಅಲೋವೆನ್ಸ್ ಇವೆಲ್ಲ ಎಷ್ಟು ಸೇವ್ ಆಗ್ತದೆ. ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಟೆಪ್ ವೈಸ್ ಏನ್ ಸ್ಟೆಪ್ಸ್ ಇರ್ತದೆ MCC ಅಲ್ಲಿ? ಬಹಳ ಸಿಂಪಲ್. ರಿಜಿಸ್ಟ್ರೇಷನ್ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಬೇಕು, ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಿ. ಚಾಯ್ಸ್ ಫಿಲ್ಲಿಂಗ್ ಅಂದ್ರೆ KEAಗೆ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. KE ಅಲ್ಲಿ ಚಾಯ್ಸ್ ಅಂತ ಅಂದ್ರೆ ಸೀಟ್ ಸಿಕ್ಕ ಮೇಲೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. MCC ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂದ್ರೆ ಕಾಲೇಜ್ ಎಂಟ್ರಿ ಅಂದ್ರೆ ಆಪ್ಷನ್ ಎಂಟ್ರಿ ಅಂತ ನಾವೇನ್ ಕರಿತೀವಿ ಅದು. ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಿ. ಅದಾದ್ಮೇಲೆ ಅಲಾಟ್ಮೆಂಟ್ ಆಗ್ತದೆ. ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಸೊ ಕ್ಯಾಂಡಿಡೇಟ್ ವಿಲ್ ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್. ಸೊ ಸೀಟ್ ಅಲಾಟ್ ಆದ್ರೆ ಆಲ್ರೆಡಿ ಹೇಳಿದ್ದೀನಿ, ಫ್ರೀಸ್, ನೋ ಅಪ್ಗ್ರೇಡೇಷನ್, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಿ. ಫ್ಲೋಟ್, ಅಪ್ಗ್ರೇಡೇಷನ್ ಹೋಗ್ತೀರಿ ಅಂತ ಮೀನಿಂಗ್ ಆನ್ಲೈನ್ ಜಾಯ್ನಿಂಗ್ ಪ್ರೊಸೀಜರ್ ನ ಕಂಪ್ಲೀಟ್ ಮಾಡಿದ್ರೆ ಆಯ್ತು. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ಅಪ್ಲೋಡಿಂಗ್ ಮ್ಯಾಂಡೇಟರಿ ಡಾಕ್ಯುಮೆಂಟ್. ಒನ್ ಟೈಮ್ ಅಪ್ಲೋಡ್ ಕೇಳ್ತಾರೆ, ಮ್ಯಾಂಡೇಟರಿ ಸಿಂಪಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಕಂಪಲ್ಸರಿ ಡಾಕ್ಯುಮೆಂಟ್ ಕೇಳ್ತಾರೆ. ಸೊ ಫ್ರೀಸ್ ಮಾಡಿದ್ರೆ ಏನ್ ಮಾಡ್ತೀರಿ, ಸಬ್ಮಿಷನ್ ಫಿಸಿಕಲ್ ಡಾಕ್ಯುಮೆಂಟ್ ಟು ದ ಇನ್ಸ್ಟಿಟ್ಯೂಟ್. ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಅಡ್ಮಿಷನ್ ಫೀ ಡಿಪಾಸಿಟ್ ಮಾಡಬೇಕು. ಓಕೆ, ಸೊ ಅಡ್ಮಿಷನ್ ಫೀಸ್ ನ ಡಿಪಾಸಿಟ್ ಮಾಡ್ತೀರಿ. ಸೊ ಇನ್ಸ್ಟಿಟ್ಯೂಟ್ ಡಿಸಿಷನ್ ರಿಗಾರ್ಡಿಂಗ್ ಫೈನಲೈಸೇಷನ್ ಆಫ್ ಅಡ್ಮಿಷನ್. ಎರಡು ಕಂಡೀಷನ್. ಒಂದು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವ್ಯಾಲಿಡ್ ಇದ್ರೆ ಮತ್ತೆ ಯಾವುದೇ ಡಿಸ್ಕ್ರಿಪೆನ್ಸಿ ಇಲ್ಲ ಅಂದ್ರೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಇದು ಫ್ರೀಸ್. ಫ್ಲೋಟ್ ಇದ್ದವ್ರೇನು, ಸೊ ಬಹಳ ಸಿಂಪಲ್. ನೀವು ಫ್ಲೋಟ್ ಅಂತ ಸೆಲೆಕ್ಟ್ ಮಾಡ್ತೀರಿ, ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ, ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ತೀರಿ, ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಿ. ಅದನ್ನ ವೆರಿಫೈ ಮಾಡ್ತಾರೆ ಯಾರು, ಅಲಾಟೆಡ್ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಬ್ಲರ್ಡ್ ಕಾಪೀಸ್ ಇತ್ತು, ಇನ್ಕರೆಕ್ಟ್ ಸರ್ಟಿಫಿಕೇಟ್ ಇತ್ತು, ಮಿಸ್ ಮ್ಯಾಚ್ ಇತ್ತು, ಕೆಟಗರಿಯಲ್ಲಿ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಅವರು ಅನಾಮಲಿಯನ್ನ ರೇಸ್ ಮಾಡ್ತಾರೆ. ರೇಸ್ ಮಾಡಿದ ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಆ ಕ್ವೇರಿಯನ್ನ ರೆಸಲ್ಯೂಷನ್ ಮಾಡ್ಕೋಬೇಕು ನೀವು. ಅಂದ್ರೆ ಅದ್ರಲ್ಲಿ ಏನಾದ್ರು ಕ್ವೇರಿ ರೇಸ್ ಮಾಡಿದ್ರೆ ಅದಕ್ಕೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳ್ತಾರೆ, ನೀವು ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೇಕು ಅದನ್ನ. ಅದಾದ್ಮೇಲೆ ಮಸ್ಟ್ ರೀಅಪ್ಲೋಡ್ ದ ಡಾಕ್ಯುಮೆಂಟ್. ಏನಾದ್ರು ತೊಂದರೆ ಇದ್ರೆ ಅಪ್ಲೋಡ್ ಮಾಡಿ, ಮತ್ತೆ ರೀವೆರಿಫಿಕೇಶನ್ ಆಗುತ್ತೆ. ರೀವೆರಿಫಿಕೇಶನ್ ಆಗ್ತದ ಅಂದ್ರೆ ಪ್ರೊವಿಷನಲ್ ಸೀಟ್ ಕನ್ಫರ್ಮೇಶನ್ ಆದಂಗೆ ನಿಮಗೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ. ಸೊ ಡಿಸ್ಕ್ರಿಪೆನ್ಸಿ ಇತ್ತು, ಕ್ಲೇಮ್ ಮತ್ತೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರಲ್ಲಿ ಅಂದ್ರೆ ಸೀಟು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಜನರಲಿ ಕ್ಯಾನ್ಸಲ್ ಆಗುವಂತ ಸಿಚುವೇಶನ್ ಯಾವಾಗ ಬರುತ್ತೆ, ನಿಮ್ಮ ಹತ್ರ OBCಗೆ ಸೀಟ್ ಅಲಾಟ್ ಆಗ್ತದೆ, ನಿಮ್ಮ ಹತ್ರ OBC ಸರ್ಟಿಫಿಕೇಟ್ ಇರೋದಿಲ್ಲ. SC ST ಸೀಟ್ ಅಲಾಟ್ ಆಗ್ತದೆ, ಬಟ್ SC ST ನೀವು ಬಿಲಾಂಗ್ಸ್ ಆಗಿರೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಏನಾದ್ರು ಇದ್ರೆ ಮಾತ್ರ. ಓಕೆ, ಸೊ ಅಥವಾ 12th ಮಾರ್ಕ್ಸ್ ಕಾರ್ಡು ಕರೆಕ್ಟ್ ಆಗಿ ಅಪ್ಲೋಡೇ ಮಾಡೋದಿಲ್ಲ. ಸೊ ಈ ರೀತಿ ಇದ್ರೆ ಮಾತ್ರ. ಅದಾದ್ಮೇಲೆ ಕ್ಯಾಂಡಿಡೇಟ್ ವಿಲ್ ಎಕ್ಸೈಸ್ ಚಾಯ್ಸಸ್ ಫಾರ್ ದ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ ನೀವು ಅಷ್ಟೇ. ಆಫ್ಟರ್ ರೌಂಡ್ 3, ಇದು ಕೂಡ ಬಹಳ ಇಂಪಾರ್ಟೆಂಟ್. ಆಫ್ಟರ್ ರೌಂಡ್ 3 ದರ್ ಇಸ್ ಅ ಕಂಪಲ್ಸರಿ ರಿಪೋರ್ಟಿಂಗ್, ಮ್ಯಾಂಡೇಟರಿ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕ್ಯಾಂಡಿಡೇಟ್. ಓಕೆ, ಅದು ನೀವೇನು ಫ್ಲೋಟ್ ಮಾಡ್ಕೋತಾ ಬಂದಿರ್ತೀರಿ, ಥರ್ಡ್ ರೌಂಡಿಗೆ ಆಟೋಮೆಟಿಕಲಿ ಫ್ರೀಸ್ ಆಗ್ತದ, ನೀವು ಆಟೋಮೆಟಿಕಲಿ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು. ಫೋರ್ತ್ ರೌಂಡಿಗೆ ಅಪ್ಗ್ರೇಡೇಷನ್ ಇಲ್ಲ. ನೆಕ್ಸ್ಟ್ ಸೀಟ್ ವಿತ್ಡ್ರಾವಲ್ ಅಥವಾ ರೆಸಿಗ್ನೇಷನ್ ಏನಿದೆ, ಬಹಳ ಸಿಂಪಲ್ ಇದೆ ನೋಡಿ.
ಫ್ರೀಸ್ ಕ್ಯಾಂಡಿಡೇಟ್ಗಳು ನೀವೇನ್ ಮಾಡ್ತೀರಿ, ಸೊ ಹೋಗಿ ಅಡ್ಮಿಷನ್ ತಗೊಂಡ್ಬಿಟ್ಟಿರ್ತೀರಿ. ತಗೊಂಡ ಮೇಲೆ ಏನಾಗ್ತದೆ, ಸೆಕೆಂಡ್ ರೌಂಡ್ ಬರೋ ತನಕ ನಿಮ್ಮ ಸ್ಟೇಟ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದೆ ಅಂತ ಆಗ್ತದೆ ನಿಮಗೆ. ಆವಾಗ ನಿಮಗೆ MCC ಸೀಟ್ ಬೇಡ. ನೀವೇನ್ ಮಾಡ್ಬೇಕು, ಅವಾಗ ಫಿಸಿಕಲಿ ನೀವು ರಿಪೋರ್ಟ್ ಮಾಡ್ಕೋಬೇಕು. ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ತಗೊಂಡಿದ್ದೀರಲ್ವಾ, ಆ ಕಾಲೇಜಿಗೆ ಫಿಸಿಕಲಿ ಹೋಗಿ ನೀವು ರಿಸೈನ್ ಮಾಡಿ, ಸೊ ನಿಮ್ಮ ಒಂದು ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡ್ ಬರಬೇಕು, ಮತ್ತೆ ಕಟ್ಟಿರುವಂತ ಫೀಸ್ ಅನ್ನ ಅವರು ರೀಫಂಡ್ ಮಾಡ್ತಾರೆ. ಬಟ್ ನೀವು ಫಸ್ಟ್ ರೌಂಡ್ ಆದ ಮೇಲೆ ಸೆಕೆಂಡ್ ರೌಂಡಿಗೆ ಬಂದ ಮೇಲೆ ಸೀಟನ್ನು ಬಿಟ್ಟುಕೊಟ್ರೆ ನೀವು ಕಟ್ಟಿರುವಂತ ಡಿಪಾಸಿಟ್ ವಾಪಸ್ ಬರೋದಿಲ್ಲ, MCC ಯಲ್ಲಿ ಕಟ್ಟಿರೋದು ಅಷ್ಟೇ. ಅದಕ್ಕಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಮಿಡಿಯೇಟ್ಲಿ ಫ್ರೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಫ್ರೀಸ್ ಯಾವಾಗ ಮಾಡಿ, ನಿಮಗೆ ಸಿಕ್ಕಿರುವಂತಹ ಕಾಲೇಜು 100% ಸ್ಯಾಟಿಸ್ಫೈ ಆಗಿದೆ, ನನಗೆ ಬೇರೆ ಯಾವ ಕಾಲೇಜು ಅದು ಸ್ಟೇಟ್ ಅಲ್ಲಾದ್ರೂ ಸಿಗ್ಲಿ ಅಥವಾ MCC ಅಲ್ಲಿ ಇದಕ್ಕಿಂತ ಮ್ಯಾಲಿಂದು ಯಾವುದು ಬೇಡ ಅಂದಾಗ ಮಾತ್ರ ನೀವು ಫ್ರೀಸ್ ಮಾಡ್ತೀರಿ. ಓಕೆ, ಇಲ್ಲ ಅಂದ್ರೆ ನಿಮಗೇನು ಲಾಸ್ ಆಗೋದಿಲ್ಲ. ಸೊ ಫ್ಲೋಟ್ ಮಾಡ್ಕೊಂಡು ಮುಂದೆ ಹೋಗ್ತೀರಿ ಅಷ್ಟೇ. ಬಹಳ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡ್ಕೊಂಡಿರ್ತಾರೆ, ಸರ್ ನಾನು ಫ್ಲೋಟ್ ಮಾಡಿಬಿಟ್ರೆ ನನಗೆ ಸಿಕ್ಕಿರೋ ಕಾಲೇಜು ನೆಕ್ಸ್ಟ್ ರೌಂಡ್ ಅಲ್ಲಿ ಹೋಗ್ಬಿಡುತ್ತೆ. ಹೋಗೋದಿಲ್ಲ. ಅದ್ಯಾಕೆ ಹೋಗ್ತದ? ಫ್ಲೋಟ್ ಅಂದ್ರೇನೆ ನೀವು ಹೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಮೀನಿಂಗ್ ಅಲ್ವಾ. ಸೊ ಹೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮಗೆ ಆ ಸೀಟ್ ಲಾಸ್ ಆಗೋದಿಲ್ಲ. ರೂಲ್ಸ್ ಏನಿದೆ, ಈಗ ರೌಂಡ್ 1 ಅಲ್ಲಿ ಒಂದು ಸೀಟ್ ಸಿಕ್ಕಿರ್ತದೆ ನಿಮಗೆ, ಇಲ್ಲಿಂದ ರೌಂಡ್ 2 ಹೋಗ್ತೀರಿ. ರೌಂಡ್ 2 ಹೋದಾಗ ಈ ರೌಂಡ್ 2 ದಲ್ಲಿ ನಿಮಗೆ ಯಾವುದೋ ಬೇರೆ ಹೊಸ ಕಾಲೇಜ್ ಅಲಾಟ್ ಆಯ್ತು ಮೇಲ್ಗಡೆ ಇರೋದು. ಆವಾಗ ಏನಾಗ್ತದೆ ಅಂದ್ರೆ R1 ಗೆ ಅಲಾಟೆಡ್ ಕಾಲೇಜ್ ಏನಿದೆ ಅದು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ನ್ಯೂ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋತೀರಿ, ಆವಾಗ ಕ್ಯಾನ್ಸಲ್ ಆಗ್ತದೆ. ನಿಮಗೊಂದೊಮ್ಮೆ ರೌಂಡ್ 2ಗೆ ನೋ ಸೀಟ್ ಅಲಾಟೆಡ್ ಅಥವಾ ನೋ ಸೀಟ್ ಅಪ್ಗ್ರೇಡೆಡ್ ಅಂತ ಇಟ್ಕೊಳ್ಳಿ, ಆವಾಗ R1 ಸೀಟಿಗೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋತೀರಿ ಅಷ್ಟೇ, ಬಹಳ ಸಿಂಪಲ್. ಅದಕ್ಕಾಗಿ ನಿಮಗೆ ಹಂಗೇನಾದ್ರೂ ಡೌಟ್ ಇದ್ರೆ, ಇದಕ್ಕಿಂತ ಬೆಟರ್ ಕಾಲೇಜ್ ನನಗೆ ಸ್ಟೇಟ್ ಅಲ್ಲಿ ಸಿಕ್ಕರು ಹೋಗ್ತೀನಿ, KE ಸಿಕ್ಕರು ಹೋಗ್ತೀನಿ, ಅಥವಾ MCC ಅಲ್ಲಿ ಸಿಕ್ಕರು ಹೋಗ್ತೀನಿ, ಹಾಗಿದ್ದಾಗ ಫ್ಲೋಟ್ ತಗೊಳ್ಳಿ, ಫ್ರೀಸ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಅಲ್ವಾ, ಗೊತ್ತಿರ್ಲಿ. ಯಾಕಂದ್ರೆ ರಿಸೈನ್ ಮಾಡೋದು ಮುಂದೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ. ಸೊ ನೀವು ಅಲ್ಲಿ ಕಾಲೇಜಿಗೆ ಹೋಗಿ ರಿಸೈನ್ ಮಾಡ್ಬೇಕು. ಅದಕ್ಕಾಗಿ ಇನ್ನು ಫ್ಲೋಟ್ ಕ್ಯಾಂಡಿಡೇಟ್ ಬಹಳ ಸಿಂಪಲ್. ನೀವು ಸೀಟ್ ಅನ್ನ ಸರೆಂಡರ್ ಮಾಡಬೇಕು ಅಂದ್ರೆ ಆನ್ಲೈನ್ ಅಲ್ಲೇ ಸೀಟ್ ಸರೆಂಡರ್ ಆಪ್ಷನ್ ಇರ್ತದೆ ನಿಮಗೆ, ಅಲ್ಲೇ ಸೀಟ್ ಕ್ಯಾನ್ಸಲೇಷನ್ ಆಪ್ಷನ್ ಇರ್ತದೆ, ಗೊತ್ತಿರ್ಲಿ. ಸೊ ಫ್ಲೋಟ್ ಕ್ಯಾಂಡಿಡೇಟ್ ಫ್ಲೋಟ್ ತಗೊಂಡು ಕೂಡ ಬಿಫೋರ್ ಸೆಕೆಂಡ್ ರೌಂಡ್ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಮ ಡಿಪಾಸಿಟ್ ವಾಪಸ್ ಬರುತ್ತೆ. ಒಂದು ಸಾರಿ ನೀವು ರೌಂಡ್ 2ಗೆ ಎಂಟ್ರಿ ಹೊಡೆದು ಅಲ್ಲಿ ನಿಮಗೆ ಯಾವುದೋ ಒಂದು ಸೀಟ್ ಸಿಗುತ್ತೆ, ಅದು ಸಮಾಧಾನ ಇಲ್ಲ, ಯು ವಾಂಟ್ ಟು ಕ್ಯಾನ್ಸಲ್ ದ ಸೀಟ್, ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಏನಿದೆ ಅದು ವಾಪಸ್ ಬರೋದಿಲ್ಲ, ಗೊತ್ತಿರ್ಲಿ. ಓಕೆ, ಸೊ ಅದಕ್ಕಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ನೋಡಿ, ಕ್ಯಾಂಡಿಡೇಟ್ ಕೆನಾಟ್ ರಿಸೈನ್ ಆರ್ ಎಕ್ಸಿಟ್ ಫ್ರಮ್ ದ ರೌಂಡ್ 3 ಅಲಾಟೆಡ್ ಸೀಟ್, ಬಹಳ ಇಂಪಾರ್ಟೆಂಟ್. ನೀವು ರೌಂಡ್ 3 ಒಂದ್ಸಲ ಎಂಟ್ರಿ ಕೊಟ್ರಿ ಅಂದ್ರೆ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಇದು ರೆಸಿಗ್ನೇಷನ್ ಅಥವಾ ಸರೆಂಡರ್ ರೂಲ್. ಅದೇ ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ, ಸಿಂಪಲ್, ಯಾವುದೇ ಅನ್ಎಜುಕೇಟೆಡ್ಗೂ ಹೆಲ್ಪ್ ಆಗೋ ಹಂಗೆ ಕೊಟ್ಟಿದ್ದಾರೆ, ಅದಕ್ಕೆ ಖುಷಿ ಪಡಬೇಕು. ನೋಡಿ, ರಿಜಿಸ್ಟ್ರೇಷನ್ ಮಾಡ್ಕೋತೀರಿ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಫ್ರೀಸ್ ಆರ್ ಫ್ಲೋಟ್ ಎರಡು ಆಪ್ಷನ್ ಕೊಡ್ತಾರೆ. ಮೊದಲನೇದಾಗಿ ಫ್ರೀಸ್ ಕ್ಯಾಂಡಿಡೇಟ್ಗಳ ಬಗ್ಗೆ ನೋಡೋಣಂತೆ. ಫ್ರೀಸ್ ಕ್ಯಾಂಡಿಡೇಟ್ ಏನಾಗ್ತಾರೆ, ಹೂ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ನೆಕ್ಸ್ಟ್ ರೌಂಡ್, ಹೌದಾ. ಸೊ ಏನ್ ಮಾಡ್ತೀರಿ, ನೆಸೆಸರಿ ಒನ್ ಟೈಮ್ ಅಪ್ಲೋಡ್ ಆಫ್ ಡಾಕ್ಯುಮೆಂಟ್ಸ್ ಮಾಡ್ತೀರಿ MCC ಪೋರ್ಟಲ್ ಅಲ್ಲಿ, ಅದಾದ್ಮೇಲೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋತೀರಿ, ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಂಡ ಮೇಲೂ ಕೂಡ ನಿಮ್ಗೇನಾದ್ರೂ ಸ್ಟೇಟ್ ಅಲ್ಲಿ ಸೀಟ್ ಸಿಕ್ಕರೆ ಯು ಕ್ಯಾನ್ ಕ್ಯಾನ್ಸಲ್ ಯುವರ್ ಸೀಟ್, ಸರೆಂಡರ್ ಯುವರ್ ಸೀಟ್. ಸೊ ಸಬ್ಮಿಟ್ ದ ರೆಸಿಗ್ನೇಷನ್ ಎಟ್ ದ AIQ ಅಡ್ಮಿಟೆಡ್ ಇನ್ಸ್ಟಿಟ್ಯೂಟ್ ಹೋಗಿ ನೀವು ರೆಸಿಗ್ನೇಷನ್ ಸಬ್ಮಿಟ್ ಮಾಡಬೇಕು. ಸೊ ಮಾಡಿದ ಮೇಲೆ ಸ್ಟೇಟ್ ಅಲ್ಲಿ ಸೀಟ್ ತಗೊಳ್ಳಿ. ಸೊ ಇಲ್ಲ, ಕಂಟಿನ್ಯೂ ಟು ಸ್ಟಡಿ ಇನ್ ದ ಅಡ್ಮಿಟೆಡ್ ಇನ್ಸ್ಟಿಟ್ಯೂಟ್. ಸೊ ಅದಕ್ಕಾಗಿ ಇಲ್ಲಿ ಹೇಳಿದ್ದಾರೆ ನೋಡಿ, ರೌಂಡ್ 1 ಅಲ್ಲಿ ಫ್ರೀ ಎಕ್ಸಿಟ್. ರೌಂಡ್ 1 ಅಲ್ಲಿ ನೀವು ಆರಾಮ್ಸೆ ಹೋಗಿ, ಫ್ರೀ ಎಕ್ಸಿಟ್ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ವಾಪಸ್ ಕೊಡ್ತಾರೆ. ರೌಂಡ್ 2 ದಲ್ಲಿ ಎಕ್ಸಿಟ್ ಇರೋದಿಲ್ಲ. ಸೊ ಎಕ್ಸಿಟ್ ಹೇಗೆ ಅಂದ್ರೆ ವಿತ್ ಫೋರ್ ಫೀಚರ್ ಆಫ್ ಸೆಕ್ಯೂರಿಟಿ ಡಿಪಾಸಿಟ್, ಗೊತ್ತಿರ್ಲಿ, ರೈಟ್. ಇನ್ನೊಂದು ಆಪ್ಷನ್ ಏನಿದೆ, ಸೊ ಫ್ರೀಸ್ ಮಾಡಿರ್ತೀರಿ, ಅಡ್ಮಿಷನ್ ತಗೋತೀರಿ, ಸ್ಟೇಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಸ್ಟೇಟ್ ಅಲ್ಲೂ ಕೂಡ ನಿಮ್ಗೆ ಕಾಲೇಜ್ ಅಲಾಟ್ ಆಗ್ತದೆ, ಯು ಹ್ಯಾವ್ ಅ ಆಪ್ಷನ್. ನೀವು ಸ್ಟೇಟ್ ಅಲ್ಲಿ ಬೇಕಾದ್ರೂ ತಗೊಳ್ಳಿ, ಆಲ್ ಇಂಡಿಯಾ ಕೋಟ ಅಡ್ಮಿಷನ್ ಮಾಡಿದ ಕಾಲೇಜಲ್ಲಿ ಬೇಕಾದ್ರೆ ಕಂಟಿನ್ಯೂ ಮಾಡಿ. ನಿಮಗೆ ಸ್ಟೇಟ್ ಅಲಾಟೆಡ್ ಕಾಲೇಜ್ ಬೇಕು ಅಂದ್ರೆ, ಸೊ ನೀವೀಗ ಆಲ್ರೆಡಿ MCC ಅಲ್ಲಿ ಅಡ್ಮಿಟ್ ಮಾಡಿರ್ತೀರಿ, ಫ್ರೀಸ್ ತಗೊಂಡಿದ್ದೀರಿ ಅಂದಮೇಲೆ ಅಲ್ಲಿ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಸ್ಟೇಟಿಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಫ್ಲೋಟ್ ಮಾಡಿದಾಗ ಏನಾಗ್ತದ ಅಂದ್ರೆ, ಸೊ ನೀವು ವಿಲ್ಲಿಂಗ್ನೆಸ್ ಫಾರ್ ದ ಅಪ್ಗ್ರೇಡೇಷನ್ ಅಂತ ಮೀನಿಂಗು.
ಸೊ ಆವಾಗ ನೀವು ಸ್ಟೇಟಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಿ, ಇಲ್ಲೂ ಕೂಡ ನೀವು ಡಾಕ್ಯುಮೆಂಟ್ ಅನ್ನು ಒನ್ ಟೈಮ್ ಅಪ್ಲೋಡ್ ಮಾಡ್ತೀರಿ, MCC ಅವ್ರು ಚೆಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಆನ್ಲೈನ್ ಜಾಯ್ನಿಂಗ್ ಎಟ್ ದ ಆನ್ಲೈನ್ ಅಲಾಟೆಡ್ ಇನ್ಸ್ಟಿಟ್ಯೂಟ್. ಆನ್ಲೈನ್ ಜಾಯ್ನಿಂಗ್ ಅಂದ್ರೆ ಮತ್ತೇನು ಇಲ್ಲ, ಒಂದು ಪ್ರೊವಿಷನಲ್ ಅಡ್ಮಿಷನ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿರ್ತೀರಿ, ಅಪ್ಲೋಡ್ ಮಾಡೋದನ್ನು ಇವರು ಆನ್ಲೈನ್ ಜಾಯ್ನಿಂಗ್ ಪ್ರೊಸೆಸ್ ಅಂತ ಕರೀತಾರೆ. ಅದಾದ್ಮೇಲೆ ವಾಂಟ್ ಟು ಜಾಯಿನ್ ದ ಅಲಾಟೆಡ್ ಸೀಟ್ ವಿಲ್ ಹ್ಯಾವ್ ಟು ಸಬ್ಮಿಟ್ ಆನ್ಲೈನ್ ರೆಸಿಗ್ನೇಷನ್. ವಾಂಟ್ ಟು ಜಾಯಿನ್ ದ ಸೀಟ್ ಸ್ಟೇಟ್ ಸೀಟ್. ಓಕೆ, ಸ್ಟೇಟ್ ಸೀಟ್ ಇಲ್ಲಿ ನೋಡಿ ಈ ಕಡೆ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಸ್ಟೇಟ್ ಕೌನ್ಸಿಲಿಂಗು. ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ ಆಯ್ತು, ಅವಾಗ ಏನ್ ಮಾಡ್ತೀರಿ, ವಾಂಟ್ಸ್ ಟು ಜಾಯಿನ್ ಸ್ಟೇಟ್ ಸೀಟ್ ವಿಲ್ ಹ್ಯಾವ್ ಟು ಸಬ್ಮಿಟ್ ದ ಆನ್ಲೈನ್ ರೆಸಿಗ್ನೇಷನ್. ಆಲ್ರೆಡಿ ಹೇಳಿರೋ ಹಾಗೆ ಆನ್ಲೈನ್ ನಲ್ಲಿ ರೆಸಿಗ್ನೇಷನ್ ಕೊಟ್ಟರೆ ಸಾಕು, ನೀವು ಮತ್ತೆ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಸೇಮ್ ರೂಲ್, ರೌಂಡ್ 1 ಇಂದ ಎಕ್ಸಿಟ್ ಆದ್ರೆ ಫ್ರೀ ಎಕ್ಸಿಟ್, ಸೊ ರೌಂಡ್ 2 ದಿಂದ ಎಕ್ಸಿಟ್ ಆದ್ರೆ ಫೀಚರ್ ಆಫ್ ಸೆಕ್ಯೂರಿಟಿ ಡಿಪಾಸಿಟ್. ಇದು ರೌಂಡ್ 1 ಮತ್ತೆ ರೌಂಡ್ 2 ಎರಡಕ್ಕೂ ಆಗುವಂಥದ್ದು. ನೆಕ್ಸ್ಟ್ ರೌಂಡ್ 3 ಏನಿದೆ, ಸೊ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ ಎಲ್ಲ ಆಗ್ತದೆ, ಸೊ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಸೊ ಫ್ರೆಶ್ ಅಲಾಟ್ಮೆಂಟ್ ಆದ್ರೂ ಆಗ್ಲಿ ಅಥವಾ ಸೀಟ್ ರಿಟೇನ್ ಆದ್ರೂ ಆಗ್ಲಿ, ನೋ ಅಪ್ಗ್ರೇಡೇಷನ್, ಅಥವಾ ಅಪ್ಗ್ರೇಡ್ ಆದ್ರೂ ಆಗ್ಲಿ. ನೋಡಿ ಮೂರು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಅವರು ರೌಂಡ್ 3 ದಲ್ಲಿ, ಮೂರು ಆಪ್ಷನ್. ನಿಮಗೆ ಫ್ರೆಶ್ ಆಗಾದ್ರೂ ಸೀಟ್ ಅಲಾಟ್ ಆಗ್ಲಿ, ಸೀಟ್ ರಿಟೇನ್ ಆದ್ರೂ ಆಗಿರ್ಲಿ, ಫ್ಲೋಟ್ ಆದ್ರೂ ಮಾಡ್ಕೊಂಡಿರಿ, ಅಂದ್ರೆ ಸೀಟ್ ಅಪ್ಗ್ರೇಡ್ ಆದ್ರೂ ಆಗಿರ್ಲಿ, ಏನೇ ಆದ್ರೂ ಕೂಡ ಓನ್ಲಿ ಒನ್ ಆಪ್ಷನ್ ಯು ಹ್ಯಾವ್, ರಿಪೋರ್ಟ್ ಫಿಸಿಕಲಿ ಅಂಡ್ ಅಲಾಟೆಡ್ ಇನ್ಸ್ಟಿಟ್ಯೂಟ್ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಸೊ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಜಾಯಿನ್ ದ ಅಲಾಟೆಡ್ ಸೀಟ್, ನಾನ್ ಜಾಯ್ನಿಂಗ್ ಕ್ಯಾಂಡಿಡೇಟ್ ಸೆಕ್ಯೂರಿಟಿ ಡಿಪಾಸಿಟ್ ವಿಲ್ ಬಿ ಫೋರ್ಫೀಟೆಡ್, ನೋ ರೆಸಿಗ್ನೇಷನ್ ಇಸ್ ಅಲೌಡ್. ಇಲ್ಲಿ ನಿಮಗೆ ರೆಸಿಗ್ನೇಷನ್ ಅನ್ನೋದಿಲ್ಲ. ಸೊ ಅದಕ್ಕಾಗಿ ನೀವು ಬಹಳ ಕೇರ್ಫುಲ್ ಆಗಿ ಥರ್ಡ್ ರೌಂಡಿಂಗ್ ಎಂಟ್ರಿ ಕೊಡಬೇಕು. ಥರ್ಡ್ ರೌಂಡಿಂಗ್ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಸಿಕ್ಕಿರೋ ಸೀಟನ್ನ ಅಡ್ಮಿಷನ್ ಮಾಡಿಸ್ತೀನಿ ಅಥವಾ ಯಾವ ಕಾಲೇಜ್ ಸಿಕ್ಕರೆ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅನ್ನೋ ಕಾಲೇಜನ್ನ ಮಾತ್ರ ನೀವು ಥರ್ಡ್ ರೌಂಡ್ ಬಂದಾಗ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೋಬೇಕು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಸಿಕ್ಕ ಮೇಲೆ ಯೋಚನೆ ಮಾಡೋದಲ್ಲ, ಸಿಗೋದ್ಕಿಂತ ಮುಂಚೆ ಯೋಚನೆ ಮಾಡಿ. ಸೊ ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ನಾನು 100%, ನನಗೆ ಸ್ಟೇಟ್ ಸೀಟೇ ಬೇಡ, KEA ಸೀಟೇ ಬೇಡ, ನನಗೆ MCCನೇ ಬೇಕು ಅನ್ನೋರು ಮಾತ್ರ ಅಂತ ಕಾಲೇಜ್ ಹಾಕೊಂಡು ಪಾರ್ಟಿಸಿಪೇಟ್ ಮಾಡಿ. ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸಲಿ ಸೀಟ್ ಇಲ್ಲಿ ಅಲಾಟ್ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಫ್ಟರ್ ಥರ್ಡ್ ರೌಂಡ್ ಗೊತ್ತಿರ್ಲಿ. ಸೊ ಆಫ್ಟರ್ ಥರ್ಡ್ ರೌಂಡ್ ಏನ್ ಮಾಡ್ತಾರೆ ಅಂತಂದ್ರೆ MCC ಏನ್ ಮಾಡ್ತಾರೆ, ಒಂದು ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಅನ್ನ KEAಗೆ ಅಂದ್ರೆ ಎಲ್ಲಾ ಸ್ಟೇಟ್ ಅಥಾರಿಟಿ ಕಳಿಸ್ಕೊಡ್ತಾರೆ. KE ಅವ್ರು ಏನ್ ಮಾಡ್ತಾರೆ, ತಮ್ಮ ಥರ್ಡ್ ರೌಂಡ್ ಏನಾಗುತ್ತಲ್ವಾ, ಥರ್ಡ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ, ನೋಡಿ KE ಅವರು ರೌಂಡ್ 3 ರಿಸಲ್ಟ್ ಅನ್ನ MCC ಅವ್ರಕ್ಕಿಂತ ಮುಂಚೆ ಅನೌನ್ಸ್ ಮಾಡೋದಿಲ್ಲ. ಥರ್ಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ MCC ಲೀಸ್ಟ್ ಅಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಮೊದಲು ರಿಮೂವ್ ಮಾಡ್ತಾರೆ. KEAದಲ್ಲೂ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಮತ್ತೆ MCC ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆದವರು, ನೋಡಿ ಅಲಾಟ್ ಆದವರು. ಸೊ ಎರಡೂ ಕಡೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ತಗೊಳಕ್ ಬರೋದಿಲ್ಲ, ಥರ್ಡ್ ರೌಂಡ್ ಅಲ್ಲಿ ಮಾತ್ರ. ಸೆಕೆಂಡ್ ರೌಂಡ್ ತನಕ ಪ್ರಾಬ್ಲಮ್ ಇಲ್ಲ, ಥರ್ಡ್ ರೌಂಡ್ ಅಲ್ಲಿ ಅದಕ್ಕಾಗಿ ನೀವು MCC ಅಲ್ಲಿ ಸೀಟ್ ಸಿಕ್ತು ಅಂದ್ರೆ 100% ಅಡ್ಮಿಷನ್ ಮಾಡಿಸ್ಬೇಕು. ಇಲ್ಲ ಬಿಡ್ಬೋದು, ಯಾವಾಗ ಫ್ರೆಶ್ ಅಲಾಟೆಡ್ ಆದ್ರೆ ಮಾತ್ರ. ನೀವು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಬಂದವರಿಗೆ ಅಲ್ಲಿ ಬಿಡೋದಕ್ಕೂ ಚಾನ್ಸ್ ಸಿಗೋದಿಲ್ಲ, ಯಾಕಂದ್ರೆ ರಿಸಿಗ್ನೇಷನ್ ಅನ್ನೋ ಆಪ್ಷನ್ ಇಲ್ಲ. ಬಟ್ ಫ್ರೆಶ್ ಅಲಾಟ್ಮೆಂಟ್ ಆದವರಿಗೆ ಆಪ್ಷನ್ ಏನು, ಸೊ ನಿಮಗೆ ಅದು ಸೀಟೇ ಬೇಡ, ದುಡ್ಡೇನು ತುಂಬಿರೋದಿಲ್ಲ, ಡಾಕ್ಯುಮೆಂಟ್ ಕೊಟ್ಟಿರೋದಿಲ್ಲ, ಬಿಟ್ಬಿಡಿ. ಆದರೆ ನಿಮಗೆ ಸ್ಟೇಟ್ ಅಲ್ಲೂ ಅಲೌ ಮಾಡೋದಿಲ್ಲ. ನಿಮಗೆ ಫ್ರೆಶ್ ಆದ್ರೂ ಆಗಿರ್ಲಿ, ಅಪ್ಗ್ರೇಡ್ ಆಗದೆ ಇರ್ಲಿ, ಅಪ್ಗ್ರೇಡ್ ಆಗ್ಲಿ, ಯಾವ ಕೇಸಲ್ಲೂ ಸ್ಟೇಟ್ ಅಲ್ಲಿ ಅಲೌ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಒಂದ್ಸಾರಿ ಸೀಟ್ ಸಿಕ್ಕ ತಕ್ಷಣ ಅಡ್ಮಿಷನ್ ಆಗೋವರೆಗೂ ವೇಟ್ ಮಾಡೋದಿಲ್ಲ ಅವರು. ಸೀಟ್ ಸಿಕ್ಕ ತಕ್ಷಣ ಒಂದು ಲೀಸ್ಟ್ ಕಳ್ಸಿಕೊಟ್ಬಿಡ್ತಾರೆ KEAಗೆ. KE ಅವರು ನಿಮ್ಮನ್ನೆಲ್ಲ ರಿಮೂವ್ ಮಾಡಿ ಥರ್ಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆವಾಗ ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಗೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಆ ಕಾರಣಕ್ಕೆ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಇಲ್ಲಿ ಮತ್ತೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಥರ್ಡ್ ರೌಂಡ್ ಇಷ್ಟೆಲ್ಲ ಕಷ್ಟ ಇದೆಯಾ, ಏನೂ ಇಲ್ಲ, ಬಹಳ ಸಿಂಪಲ್. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ನೀವು ಆಪ್ಷನ್ ಎಂಟ್ರಿ ಏನ್ ಮಾಡ್ತಿರಲ್ವಾ, ಆಪ್ಷನ್ ಎಂಟ್ರಿಯಲ್ಲಿ ಈಗ ಬೇಕಾಗಿರೋ ಕಾಲೇಜನ್ನ ಮಾತ್ರ ಹಾಕೊಳ್ಳಿ. ಸೊ ದಟ್ ಸಿಕ್ಕಂತ 100% ಹೋಗ್ತೀನಿ ಅಂದಾಗ ಮಾತ್ರ ಹಾಕೊಂಡಿರ್ತೀರ ಅದನ್ನ. ಸೊ ಅದಕ್ಕಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೇ ವೇಕೆನ್ಸಿ ರೌಂಡ್ ಅಂತೂ ರಿಟೈನ್ಡ್ ಆರ್ ಅಪ್ಗ್ರೇಡ್ ಕ್ಯಾಂಡಿಡೇಟ್ಸ್ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ, ಮತ್ತೆ ಅದನ್ನೇ ಹೇಳೋದಿಲ್ಲ, ನೋಡ್ಕೋಬಹುದು ನೀವು. ಅದಾದ್ಮೇಲೆ NRI ಕ್ಯಾಂಡಿಡೇಟ್ ಗಳಿಗೆ ಒಂದು ಮೇಲ್ ID ಅನ್ನು ಕೊಟ್ಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ, ಇನ್ನೂ ಬಂದಿಲ್ಲ ಅದು. ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕು. ಏನೇನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಲೀಸ್ಟ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. ಈ ಡಾಕ್ಯುಮೆಂಟ್ಸ್ ಅನ್ನ ನೀವು NRI ಕ್ಯಾಂಡಿಡೇಟೇ ಅಪ್ಪ ಅಮ್ಮನೇ ಆಗಿದ್ರೆ, ಇದು ಕ್ಯಾಟಗರಿ 2 ಯಾರಾದ್ರೂ ವಾರ್ಡ್ ಸ್ಪಾನ್ಸರ್ ಮಾಡ್ತಾ ಇದ್ರೆ, ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇಲ್ಲೆಲ್ಲ ನೋಡಿ PWD ಕೊಟ್ಟಿದ್ದಾರೆ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವ್ಯಾವ್ದು ಪಾರ್ಟಿಸಿಪೇಟ್ ಮಾಡ್ತದೆ,
ಕರೆಕ್ಟಾ ನೋಡಿ. 15% ಆಲ್ ಇಂಡಿಯಾ ಕೋಟಾ ಸೀಟು, 100% MBBS BDS ಸೀಟ್ಸ್ ಇನ್ BHU ಓಪನ್, ಏಮ್ಸು, ಜಿಪ್ಮರು, AMU, 15% ಕೋಟಾ ಆಫ್ IP ಯೂನಿವರ್ಸಿಟಿ, ESIC ಕಾಲೇಜಸ್, ಜಾಮಿಯಾ ಓಪನ್ ಸೀಟ್ಸು, ಮತ್ತೆ 15% ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಆಫ್ ESIC. ಸೊ ಇವೆಲ್ಲವೂ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಡೀಮ್ಡ್ ಯೂನಿವರ್ಸಿಟೀಸ್ ಕೂಡ ಹಾಗೇನೆ. ಸೊ ಏಮ್ಸು ಇವೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನ ನೋಡ್ಕೊಳ್ಬಹುದು. ಈ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಂಬಂಧ ಇಲ್ಲ ಅನ್ನೋದಕ್ಕೆ ನಾನು ಹೇಳಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಏನ್ ಮಾಡೋಣಂತೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಸೊ ರಿಜಿಸ್ಟ್ರೇಷನ್ ನೋಡಿ, ರಿಜಿಸ್ಟ್ರೇಷನ್. ಓಕೆ, ಸೊ ಇಲ್ಲೇನ್ ಮಾಡ್ತೀರಿ ಅಂತ ಸಿ, ಫಸ್ಟ್ ರಿಜಿಸ್ಟ್ರೇಷನ್ಗಿಂತ ಮುಂಚೆ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಇದನ್ನ ಫಸ್ಟ್ ನೋಡ್ಕೊಂಡು ಬಿಡೋಣಂತೆ. ಓಕೆ, ಸೊ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಳ್ತೀರಿ, ಅದಕ್ಕೆ ಎಷ್ಟು ರೂಪಾಯಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ರೌಂಡ್ 1 ಮತ್ತೆ ರೂಲ್ಸ್ ಅನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬಟ್ ಸೇಮ್ ರೂಲ್ಸ್ ಇದೆ. ಸೊ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಸೆಕ್ಯೂರಿಟಿ ಡಿಪಾಸಿಟ್ ಪೇಮೆಂಟ್ ಮಾಡಬೇಕು, ಸೊ ಎಕ್ಸೈಸ್ ಚಾಯ್ಸ್ ಅನ್ನ ಹಾಕಬೇಕು. ಲಾಕಿಂಗ್ ಆಫ್ ಚಾಯ್ಸ್ ಇಸ್ ನಾಟ್ ಕಂಪಲ್ಸರಿ. ಲಾಸ್ಟ್ ಟೈಮ್ ಏನ್ ಕೊಟ್ಟಿರ್ತಾರೆ ಅಷ್ಟರೊಳಗೆ ನೀವು ಏನು ಸಬ್ಮಿಟ್ ಮಾಡಿರ್ತೀರಿ, ಸೇವ್ ಮಾಡಿರ್ತೀರಿ, ಅದನ್ನ ಆಟೋಮೆಟಿಕಲಿ ಲಾಕ್ ಮಾಡ್ಕೋತಾರೆ ಅವರು. ಸೊ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಸೊ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ MCC ವೆಬ್ಸೈಟ್ ಅಲ್ಲಿ. ಅದಾದ್ಮೇಲೆ ಫಿಸಿಕಲ್ ರಿಪೋರ್ಟಿಂಗ್ ಫ್ರೀಸ್ ಮಾಡಿದ್ರೆ ಮಾಡ್ಕೊಳ್ಬೇಕು, ಫ್ಲೋಟ್ ಮಾಡಿದ್ರೆ ನೀವು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಿ. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಹೋಗ್ತೀರಿ. ಸೆಕೆಂಡ್ ರೌಂಡ್ ಕೂಡ ಸೇಮ್ ರೂಲ್ಸೇ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ್ಮೇಲೆ ಥರ್ಡ್ ರೌಂಡ್, ಅದಾದ್ಮೇಲೆ ಫೈನಲ್ ಸ್ಟೇ ವೇಕೆನ್ಸಿ ರೌಂಡ್. ಫೈನಲ್ ಸ್ಟೇ ವೇಕೆನ್ಸಿ ರೌಂಡ್ ಅಲ್ಲಿ ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಫೈನಲ್ ಸ್ಟೇ ವೇಕೆನ್ಸಿ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿರೋದನ್ನ ನೀವು ತಗೊಳ್ಳಿಲ್ಲ ಅಂದ್ರೆ ಸೊ ನಿಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೊ ನಿಮ್ಮ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಫೋರ್ಫೀಟ್ ಮಾಡ್ತಾರೆ, ಮತ್ತೆ ನೀವು ನೆಕ್ಸ್ಟ್ ಇಯರ್ ಕೂಡ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ಹಾಗೆ ಮಾಡಿಬಿಡ್ತಾರೆ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಫೀಸ್ ನೋಡಿ. ವಾಟ್ ಆರ್ ದ ವೇರಿಯಸ್ ಫೀಸ್ ಟು ಬಿ ಪೇಡ್ ಎಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್. ಕರೆಕ್ಟಾ ನೋಡ್ರಿ. ಈಗ ನಿಮಗೇನು ಅಂದ್ರೆ ಡೀಮ್ಡ್ ಯೂನಿವರ್ಸಿಟಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನೀವೇನ್ ಮಾಡ್ತೀರಿ, 2 ಲಕ್ಷ ರೂಪಾಯಿ ಡಿಪಾಸಿಟ್ ಅನ್ನ ಪೇ ಮಾಡ್ತೀರಿ ಪ್ಲಸ್ 5,000 ಅಂದ್ರೆ 2,05,000 ನೀವು ಪೇಮೆಂಟ್ ಮಾಡಬೇಕು. 2,50,000 ಅಲ್ಲ, 5,000. ನೆಕ್ಸ್ಟ್ ಏನ್ ಮಾಡ್ತಾರೆ, ನಿಮಗೇನಾದ್ರೂ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾನ್ ರಿಫಂಡೇಬಲ್ 5,000, ರೀಫಂಡೇಬಲ್ 2 ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡ್ತಾರೆ. ಓಕೆ, ನಿಮಗೆ ಸೀಟ್ ಸಿಗಲಿಲ್ಲ ಅಂದ್ರೆ 5,000 ಕಟ್ ಮಾಡ್ಕೊಂಡು ಉಳಿದಿದ್ದನ್ನು ವಾಪಸ್ ಕೊಡ್ತಾರೆ. ನೆಕ್ಸ್ಟ್ ನೀವೇನಾದ್ರೂ ಸೆಂಟ್ರಲ್ ಯೂನಿವರ್ಸಿಟಿಗೆ ಅಥವಾ 15% ಆಲ್ ಇಂಡಿಯಾ ಕೋಟಾ ಅಥವಾ ಏಮ್ಸ್, ಜಿಪ್ಮರ್ ಈ ರೀತಿ ಗೌರ್ಮೆಂಟ್ ಸಿಟಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದ್ರೆ ನಿಮ್ದೇನಾದ್ರೂ ಅನ್ರಿಸರ್ವ್ಡ್ ಅಥವಾ EWS ಕ್ಯಾಟಗರಿ ಅವರಿದ್ರೆ ಸೊ ಅನ್ರಿಸರ್ವ್ಡ್ ಅಥವಾ EWS ಕ್ಯಾಟಗರಿ ಅವರಿದ್ರೆ 1,000 ರೂಪೀಸ್ ನಾನ್ ರಿಫಂಡೇಬಲ್, 10,000 ರೂಪೀಸ್ ರೀಫಂಡೇಬಲ್. ಅಂದ್ರೆ ಸೊ ಅನ್ರಿಸರ್ವ್ಡ್ ಅಥವಾ EWS ಕ್ಯಾಟಗರಿ ಅವರಿದ್ರೆ ನಿಮಗೆ ಎಷ್ಟಪ್ಪ ಅಂತ ಅಂದ್ರೆ 11,000 ರೂಪೀಸ್ ಅನ್ನ ನೀವು ಪೇಮೆಂಟ್ ಮಾಡ್ತೀವಿ. ಇದರಲ್ಲಿ 10,000 ರೂಪೀಸ್ ಏನಿದೆ ಅದನ್ನ ರೀಫಂಡ್ ಮಾಡ್ತಾರೆ. ಸೀಟ್ ಸಿಗ್ಲಿಲ್ಲ ಅಂದ್ರೆ ಅಥವಾ ಸೀಟ್ ಸಿಕ್ಕು ನೀವು ಫಸ್ಟ್ ರೌಂಡ್ ಅಲ್ಲಿ ಎಕ್ಸಿಟ್ ಆದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಎಕ್ಸಿಟ್ ಆದ್ರೆ ಮತ್ತೆ ನಿಮ್ಗೆ ಕೊಡೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ SC ST OBC ಇದ್ರೆ 500 ರೂಪಾಯಿ ನಾನ್ ರಿಫಂಡೇಬಲ್, 5,000 ರೂಪೀಸ್ ನಿಮಗೆ ರೀಫಂಡೇಬಲ್ ಸೆಕ್ಯೂರಿಟಿ ಡಿಪಾಸಿಟ್. ಸೊ ಅಂದ್ರೆ ಈ ಕೇಸ್ ಒಳಗೆ ಗೊತ್ತಿರಲಿ, SC ST OBC ಇದ್ರೆ ನಿಮಗೆ 5,500 ರೂಪೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಇವೆಲ್ಲ ಆನ್ಲೈನ್ ಪೇಮೆಂಟ್ ಇರ್ತದ ಅನ್ನೋದು ಗೊತ್ತಿರಲಿ. ರೈಟ್, 5,500 ರೂಪೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ ಮೇಲೆ ರೈಟ್ 500 ರೂಪಾಯಿಯನ್ನ ಕಟ್ ಮಾಡಿ 5,000 ರೂಪಾಯಿ ವಾಪಸ್ ಕೊಡ್ತಾರೆ. ಸೊ ಇಲ್ಲಿ ಬಹಳ ಜನ ಏನ್ ಅನ್ಕೊಂಡ್ ಬಿಡ್ತಾರೆ, ನಮಗೆ ಸೀಟ್ ಸಿಕ್ಕ ಮೇಲೆ ಕಾಲೇಜ್ ಫೀಸ್ ಅಲ್ಲಿ ಇದು ಅಡ್ಜಸ್ಟ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಬಹಳ ಇಂಪಾರ್ಟೆಂಟು. ಇಲ್ಲೇನಷ್ಟು ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೆ 10,000 5,000 ಕೊಟ್ಟಿರ್ತೀರಿ. ಬಟ್ ಇಲ್ಲಿ ನೋಡಿ 2,000 ರೂಪಾಯಿಯನ್ನ ಕೊಟ್ಟು 2 ಲಕ್ಷ ರೂಪಾಯಿಯನ್ನ ಕೊಟ್ಟಿರ್ತೀರಿ ನೀವು. 2 ಲಕ್ಷ ರೂಪಾಯಿ ನೀವೇನ್ ಅನ್ಕೊಂಡ್ ಬಿಡ್ತೀರಿ, ಫೀಸು ಅಡ್ಮಿಷನ್ ಫೀಸ್ ಜೊತೆ ಅಡ್ಜಸ್ಟ್ ಆಗುತ್ತೆ ಅಂತ ಅನ್ಕೊಳ್ತೀರಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಅನ್ಕೋತೀರಿ, ಫೀಸ್ ವಿಲ್ ಬಿ ಅಡ್ಜಸ್ಟೆಡ್ ವಿತ್ ದ ಅಲಾಟೆಡ್ ಕ್ಯಾಂಡಿಡೇಟ್ ಅಂತ ಅನ್ಕೊಳ್ತೀರಿ. ಬಟ್ ದ ಆನ್ಸರ್ ಇಸ್ ನೋ, ಆಗೋದಿಲ್ಲ. ನೀವೇನ್ ಮಾಡ್ತೀರಿ, ಇದು MCC ಅವ್ರು ಏನ್ ಮಾಡ್ತಾರೆ ಅಂದ್ರೆ MCC ಯಾವಾಗ ರೀಫಂಡ್ ಮಾಡ್ತಾರೆ, ಆಫ್ಟರ್ 4 ಮಂತ್ಸ್ ಅಂದ್ರೆ ಕಂಪ್ಲೀಟ್ ಪ್ರೊಸೀಜರ್ ಮುಗಿಬೇಕು. ಮುಗಿದು 1 ತಿಂಗಳ ಆದ್ಮೇಲೆ 4 ಮಂತ್ಸ್ ಆಗ್ತದೆ ಆಲ್ಮೋಸ್ಟ್, ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ನೀವು ಹೇಳ್ಬೋದು, ಸರ್ ಹಾಗಾದ್ರೆ ನನಗೆ 22 ಲಕ್ಷದ ಸೀಟ್ ಸಿಕ್ಕಿದೆ, ಈಗ 22 ಲಕ್ಷದ JNMC ಅಲ್ಲಿ ಸೀಟ್ ಸಿಕ್ಕಿದೆ, ನಾ ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕಂದ್ರೆ JNMC ಕಾಲೇಜಿಗೆ ಹೋದಾಗ ಅಡ್ಮಿಷನ್ಗೆ 22 ಲಕ್ಷವನ್ನ ಕಟ್ಟಬೇಕು. ಗೊತ್ತಿರ್ಲಿ, 22 ಲಕ್ಷ ಸಪರೇಟ್ ಆಗಿ ಕಟ್ಟಬೇಕು. ಈ 2 ಲಕ್ಷ ಮೈನಸ್ ಮಾಡಿ 20 ಲಕ್ಷ ಕೇಳೋದಿಲ್ಲ ಅವರು, 22 ಲಕ್ಷ ಕಟ್ಟಬೇಕು.
2 ಲಕ್ಷ ರೂಪಾಯಿ ವಾಪಸ್ ಕೊಡ್ತಾರೆ. ಅಂದ್ರೆ ನೀವು 24 ಲಕ್ಷ ರೂಪಾಯಿ ರೆಡಿ ಇಟ್ಟುಕೊಂಡೆ ಕಾಲು ಮುಂದೆ ಹಾಕಬೇಕು. ಓಕೆ, ಗೊತ್ತಿರಲಿ. ಸೊ ಇದು ಕೂಡ ಈ ರೀತಿ ಇದೆ. ಸೊ ನಾವು ಈಗ ನನಗೆ ರೀಫಂಡ್ ಅಂದ್ರೆ ಹೇಗೆ ಮಾಡ್ತಾರೆ, ಸೊ ರೀಫಂಡ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಹಳ ಇಂಪಾರ್ಟೆಂಟ್. ರೀಫಂಡ್ ಹೇಗೆ ಅಂತ ಅಂದ್ರೆ, ನೀವು ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಯಾವ ಅಕೌಂಟ್ ಇಂದ ಪೇ ಮಾಡಿರ್ತೀರಿ ಅದೇ ಅಕೌಂಟಿಗೆ ವಾಪಸ್ ಹಾಕ್ತಾರೆ ನೋಡಿ. ಅಥವಾ ನೀವು ಕಾರ್ಡ್ ಇಂದ ಪೇಮೆಂಟ್ ಮಾಡಿದ್ರೆ ಸೊ ಆ ಕಾರ್ಡ್ ಯಾವ ಅಕೌಂಟಿಗೆ ಲಿಂಕ್ ಇದೆ ಅದೇ ಅಕೌಂಟಿಗೆ ವಾಪಸ್ ಹಾಕ್ತಾರೆ. ನಿಮ್ದೇನಾದ್ರೂ ನೆಫ್ಟ್ ಅಥವಾ RTGS ಮಾಡಿದ್ರೆ ನೀವು ಯಾವ ಅಕೌಂಟ್ ಇಂದ ಮಾಡಿರ್ತೀರಿ ಅದೇ ಅಕೌಂಟಿಗೆ ವಾಪಸ್ ಹಾಕ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಸೊ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ನೀವೇನ್ ಮಾಡ್ತೀರಿ ಅಂತಂದ್ರೆ, ಸೈಬರ್ ಕೆಫೆದಲ್ಲಿ ನೀವು ಸೈಬರ್ ಕೆಫೆದಲ್ಲಿ ಏನು ಪರ್ಸನ್ ಇರ್ತಾನಲ್ಲ ಅಣ್ಣ, ಅವನಿಗೇನು ಮಾಡ್ತೀರಿ, ನೀವು 11,000 ರೂಪಾಯಿ ಪೇಮೆಂಟ್ ಮಾಡ್ತೀರಿ, ಕ್ಯಾಶ್ ಕೊಡ್ತೀರೋ ಅಥವಾ ಅವನ ಅಕೌಂಟಿಗೆ ಹಾಕ್ತೀರಿ. ಅವೇನು ಮಾಡ್ತಾನೆ, ಈ 11,000 ರೂಪಾಯಿಯನ್ನ MCCಗೆ ಪೇಮೆಂಟ್ ಮಾಡ್ತಾನೆ. ಸೊ 4 ತಿಂಗಳ ಆದ್ಮೇಲೆ ನಿಮ್ಗೆ ಸೀಟ್ ಸಿಗಲಿ ಸಿಗದೇ ಇರಲಿ, ಅದು 4 ಫೀಟ್ ಆಗದೆ ಇರುವಂತ ಕಂಡೀಷನ್ ಅಲ್ಲಿ ನೀವು ಏನಾದ್ರೂ ಎಕ್ಸಿಟ್ ಆಗಿದ್ರೆ, ಸೊ ಆವಾಗ MCC ಅವ್ರು ಏನ್ ಮಾಡ್ತಾರೆ, ಈ ಸೈಬರ್ ಕೆಫೆದವನ ಅಕೌಂಟಿಗೆ 11,000 ರೂಪಾಯಿ ಹಾಕ್ತಾರೆ. ನಿಮ್ಮ ಅಕೌಂಟಿಗೆ ದುಡ್ಡು ಬರೋದಿಲ್ಲ. ನೀವು ಸೈಬರ್ ಕೆಫೆ ಹೋಗಿ ಕುತ್ಕೊಳ್ಬೇಕು, ಅವ್ನು ಕೇಳ್ತಾ ಇರ್ಬೇಕು, ಅಣ್ಣ ದುಡ್ಡು ವಾಪಸ್ ಬಂತ ಅಂತ ಹೇಳಿ. ಅವೇನಂತಾನೆ, ದುಡ್ಡು ಇನ್ನೂ ಬಂದೇ ಇಲ್ಲ ಅಂತಾನೆ, ಬಂದಿದ್ರು ಕೂಡ. ಸೊ ನಿಮ್ಗೆ ರಿಲೇಷನ್ ಆಗಿದ್ರು ಅಥವಾ ನಿಮ್ ಪರ್ಚೇಸರ್ ಆಗಿದ್ರು ಓಕೆ. ಸೊ ಅನ್ನೋನ್ ಪರ್ಸನ್ ಆಗಿದ್ರೆ, ಸೊ ಅದಕ್ಕಾಗಿ ಅಂತ ರಿಸ್ಕ್ ತಗೋಬೇಡಿ. ಏನೇ ಆದ್ರೂ ನಿಮ್ಮ ಅಕೌಂಟ್ ಇಂದಾನೇ ಪೇಮೆಂಟ್ ಮಾಡಿ. ಓಕೆ, ಇನ್ನು 2 ಲಕ್ಷ ರೂಪಾಯಿ ಪೇಮೆಂಟ್ ಮಾಡೋರಂತೂ ನೀವೇ ಪೇಮೆಂಟ್ ಮಾಡಿ. ಯಾಕಂದ್ರೆ ಬೇರೆ ಅಕೌಂಟಿಗೆ 2 ಲಕ್ಷ ರೂಪಾಯಿ ಬಂದ್ರೆ ಅವ್ರನ್ನೆಲ್ಲಿ ಕೇಳ್ಕೊತ ಹೋಗ್ತೀರಿ. ಅದಕ್ಕಾಗಿ ಯಾವ ಅಕೌಂಟ್ ಇಂದ ದುಡ್ಡನ್ನ ಕಟ್ಟಿರ್ತೀರಿ ಅದೇ ಅಕೌಂಟಿಗೆ ದುಡ್ಡು ವಾಪಸ್ ಬರುತ್ತೆ, ರೀಫಂಡ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಇದಾದ ಮೇಲೆ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕಾಗಾದ್ರೆ ಅದನ್ನು ಕೂಡ ಒಂದ್ಸಲ ನೋಡ್ಕೊಳ್ಳೋಣಂತೆ. ಸೊ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಏನು, MCC ಯಲ್ಲಿ ಮೇಜರ್ ಡಿಫರೆನ್ಸ್ ಏನು ಅಂದ್ರೆ, ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು. MCC ಯಲ್ಲಿ ಮೇಜರ್ ಡಿಫರೆನ್ಸ್ ಏನು ಅಂತ ಅಂದ್ರೆ, ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್, ಫಾರ್ ಎವ್ರಿ ರೌಂಡ್ ಯು ಹ್ಯಾವ್ ಟು ಡೂ ದ ಫ್ರೆಶ್ ಚಾಯ್ಸ್ ಎಂಟ್ರಿ. ನೀವೇನ್ ಮಾಡ್ತೀರಿ, ಫಸ್ಟ್ ರೌಂಡ್ ಅಲ್ಲಿ ಒಂದು 10 ಕಾಲೇಜ್ ಹಾಕಿರ್ತೀರಿ, 5ನೇ ಕಾಲೇಜ್ ಅಲಾಟ್ ಆಗಿರ್ತದ. ನೀವು KEL ಆದ್ರೆ ಏನಾಗ್ತದ, ಜಸ್ಟ್ ನೀವು ಲಾಗಿನ್ ಆದ್ರೆ ಸಾಕು, ಮತ್ತೆ ಆಪ್ಷನ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಹೊಸ ಕಾಲೇಜ್ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲ ಹಾಗಲ್ಲ, ನೀವು 5ನೇ ಕಾಲೇಜ್ ಅಲಾಟ್ ಆಗಿದ್ರೆ ನೀವೇನ್ ಅನ್ಕೋತೀವಿ, 5ರಿಂದ ಮೇಲೆ 4 ಕಾಲೇಜಿಗೆ ಆಟೋಮೆಟಿಕಲಿ ತಗೊಂಡ್ ಬಿಡ್ತಾರ ಅವ್ರು ಅಂತೇಳಿ. ತಗೊಳ್ಳೋದಿಲ್ಲ. ನೀವು ಇಲ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಎವ್ರಿ ರೌಂಡ್ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಲೇಬೇಕು, ಗೊತ್ತಿರ್ಲಿ. ಅದನ್ನ ಮಾಡಿದ್ರೆ ಮಾತ್ರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದ್ರೆ ನೀವು ಅಪ್ಗ್ರೇಡ್ ಅಂತ ಕೊಟ್ಟಿದ್ರು ಕೂಡ ಅಲಾಟ್ ಆಗಿರೋ ಸೀಟೇ ಉಳಿದಿರ್ತದ ಹೊರತು ಅಪ್ಗ್ರೇಡ್ ಆಗೋದೇ ಇಲ್ಲ. ಅಪ್ಗ್ರೇಡ್ ಆಗೋ ಚಾನ್ಸ್ ಇದ್ರೂ ಆಗೋದಿಲ್ಲ. ಯಾಕೆ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ. ಅದಕ್ಕಾಗಿ ಬಹಳ ಇಂಪಾರ್ಟೆಂಟ್, ಎವ್ರಿ ರೌಂಡ್ ಫ್ರೆಶ್ ಆಪ್ಷನ್ ಎಂಟ್ರಿ ಟು ಬಿ ಡನ್, ಗೊತ್ತಿರ್ಲಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗಾದ್ರೆ ನೋಡಿ, ಅಪ್ಲೋಡಿಂಗ್ ಕೇಳಿದ್ರು ಕೂಡ ಸಿಂಪಲ್ ಇದನ್ನೇ ಕೇಳ್ತಾರೆ ಅವರು. ಮೊದಲನೇದಾಗಿ ನಿಮಗೊಂದು MCC ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ಒಂದು ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ MCC ಅವರು, ಅದು. ಎರಡನೇದಾಗಿ ಅಡ್ಮಿಟ್ ಕಾರ್ಡ್, ಆಲ್ರೆಡಿ ಅಡ್ಮಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ. ಇನ್ವಿಜಿಲೇಟರ್ ಸೈನ್ ಇರೋದೇ ಬೇಕಂತೇನಿಲ್ಲ, ಅದನ್ನ ಅವರು ವಾಪಸ್ ಇಸ್ಕೊಂಡ್ಬಿಟ್ಟಿರ್ತಾರೆ. ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ ನೀವು NTA ವೆಬ್ಸೈಟ್ ಇಂದ. ಸೊ ನಾನು ಮೊನ್ನೆ ನೋಡಿದಾಗ NTA ವೆಬ್ಸೈಟ್ ಇಂದ ಈ ಲಿಂಕ್ ಅನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಹೇಳಿದ್ದು, ಮೊದಲು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಕೇರ್ಫುಲ್ ಆಗಿ ಅದನ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆ, ಸೊ ಆ ಅಡ್ಮಿಟ್ ಕಾರ್ಡ್, ರಿಸಲ್ಟ್ ಅಥವಾ ರ್ಯಾಂಕ್ ಲೆಟರ್. ಓಕೆ, ರ್ಯಾಂಕ್ ಲೆಟರ್ ಅಂತಂದ್ರೆ ನಿಮಗೇನು ರಿಸಲ್ಟ್ ಬಂದಿರ್ತದಲ್ಲ, ಸೊ NTA ಅವರ ಕಡೆಯಿಂದ ಏನ್ ರಿಸಲ್ಟ್ ಬಂದಿರುತ್ತೆ ಆ ರಿಸಲ್ಟ್ ಶೀಟ್ ಕೂಡ ಇಟ್ಕೊಂಡಿರ್ಬೇಕು ನೀವು. ಡೇಟ್ ಆಫ್ ಬರ್ತ್ ಅಂದ್ರೆ 10th ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್. 10th ಸರ್ಟಿಫಿಕೇಟ್ ಸಪರೇಟ್ ಆಗಿ ನಿಮಗೇನು ಕೊಡೋದಿಲ್ಲ. ಓಕೆ, ಯಾಕಂದ್ರೆ ಕರ್ನಾಟಕದ ಹೇಳ್ತಾ ಇದ್ದೀನಿ ನಾನು, ಕರ್ನಾಟಕದ ಸ್ಟೇಟ್ ಬೋರ್ಡ್ ಆಗಿರ್ಬೋದು, CBSE ICSE ಅಲ್ಲಿ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೊಡೋದಿಲ್ಲ. ಅದಕ್ಕಾಗಿ 10th ಮಾರ್ಕ್ಸ್ ಕಾರ್ಡ್ ಅನ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. 10+2 ಸರ್ಟಿಫಿಕೇಟ್ ಅಂದ್ರೆ ಅದೇ ಮಾರ್ಕ್ಸ್ ಕಾರ್ಡ್. ಇಲ್ಲಿ ಕ್ಲಾಸ್ 10+2 ಮಾರ್ಕ್ಸ್ ಕಾರ್ಡ್ ಅಂತ ಏನ್ ಕೊಟ್ಟಿದ್ದಾರೆ, ಇದು ಮಾರ್ಕ್ಸ್ ಕಾರ್ಡ್, ಇದು ಮಾರ್ಕ್ಸ್ ಕಾರ್ಡ್. ನಿಮ್ ಕೇಸಲ್ಲಿ ಎಲ್ಲಾ ಕಡೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರೂಫ್ ಆಫ್ ಐಡೆಂಟಿಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹೀಗೆ. ದೆನ್ OCI PIO ಫಾರಿನ್ ನ್ಯಾಷನಲ್ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್. ಸೊ SC ST ಇದ್ರೆ SC ST ಸರ್ಟಿಫಿಕೇಟ್. ಸೊ ಅದಾದ್ಮೇಲೆ OBC NCL ಇದ್ರೆ ಆ ಸರ್ಟಿಫಿಕೇಟ್, EWS ಇದ್ರೆ ಅದು, ಎಲಿಜಿಬಿಲಿಟಿ ಸರ್ಟಿಫಿಕೇಟ್. ಸೊ PWD ಇದ್ರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬೇಕು. ಸೊ ಇದಿಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀಡೆಡ್. ಸೊ ಇದು MCCಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಐ ಥಿಂಕ್ ನಿಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ, ಇಲ್ಲಿವರೆಗೂ ಬಂದಿದ್ರೆ, ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನೀವು ಮಿಡಲ್ ಕಟ್ ಮಾಡ್ಕೊಳ್ತಾ ಬಂದು ಲಾಸ್ಟ್ ಅಲ್ಲಿ ಬಂದಿದ್ರೆ ದಯವಿಟ್ಟು ಇನ್ನೊಂದ್ಸಾರಿ ವಿಡಿಯೋವನ್ನ ನೋಡಿ. ನಿಮ್ಮ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ಗಳು ಈ ವಿಡಿಯೋದಿಂದ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.